MLC ಸೂರಜ್ ರೇವಣ್ಣ ಅರೆಸ್ಟ್ ಆಗಿದೆ. ಅವರ ಮೇಲೆ ಕೇಳಿ ಬಂದಂತ ಆರೋಪದ ಹಿನ್ನೆಲೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಕೂಡ ಒಳಪಡಿಸಿ ಈಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿರುವಂತಹ ಸೂರಜ್ ರೇವಣ್ಣಗೆ ಡ್ರಿಲ್ ಶುರು ಮಾಡಿದ್ದಾರೆ. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ಪರಿಷತ್ ಸದಸ್ಯನಿಗೆ ಡ್ರಿಲ್ ನಡೀತಾ ಇದೆ. ನಿನ್ನೆ ಸಂಜೆಯಿಂದಲೂ ಕೂಡ ಸೂರಜ್ಗೆ ಪ್ರಶ್ನೆಗಳ ಸುರಿಮಳೆಗೆ ಇದ್ದಿದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ ಸೂರಜ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಆ ಬಳಿಕ ಈಗ ಸೆನ್ ಪೊಲೀಸ್ ಠಾಣೆಗೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಸೂರಜ್ ರೇವಣ್ಣ ಜೊತೆ ವಕೀಲರಿಂದ ಸಮಾಲೋಚನೆ ಕೂಡ ನಡೆದಿದೆ. ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ MLC ಸೂರಜ್ ರೇವಣ್ಣನ ನೋಡಿ ಇಲ್ಲಿ ವಕೀಲರು ಮಾತಾಡ್ತಾರೆ. ನಾವು ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ, ಸಂಪೂರ್ಣವಾಗಿ ಅವರು ತನಿಖೆಗೆ ಸಹಕರಿಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಮುಂದಿನದನ್ನು ನ್ಯಾಯಾಲಯದಲ್ಲಿ ಮುಂದುವರಿಸ್ಕೊಂಡು ಏನು ಕಾನೂನಿನ ಇದಿದೆ ಅದರ ಪ್ರಕಾರ ಹೋಗ್ತೀವಿ ಸರ್. ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅವಕಾಶ ಏನಾದರೂ ಕೊಟ್ಟಿಲ್ಲ? ಇಲ್ಲ ನಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದು ಯಾಕೆ ಅಂದರೆ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ತನಿಖೆಯಲ್ಲಿದ್ದಾಗ ಅದು ಆ ರೀತಿ ಮಾಡಲಿಕ್ಕೆ ಬರಲ್ಲ. ಅವರು ನಾವು ತನಿಖಾಧಿಕಾರಿಗಳನ್ನ ಕೇಳಿದಾಗ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಇದು ಮಾಡಿದ್ದೀವಿ, ನಾವು ಎಷ್ಟೊತ್ತಿಗೆ ಅವ್ರನ್ನ ಬಂಧಿಸಿದ್ದೀವಿ, ಯಾವ ವಿಚಾರಕ್ಕೆ ಬಂಧಿಸಿದ್ದೀವಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದಾರೆ. ಅವ್ರು ಪೊಲೀಸ್ ತನಿಖೆಯಲ್ಲಿದ್ದಾರೆ. ಅವ್ರನ್ನ ಇವತ್ತು ಸಂಜೆ ಅಲ್ಲಿ ಇದರಲ್ಲಿ ಬೆಂಗಳೂರಿನಲ್ಲಿ ಅವ್ರನ್ನ ಸ್ಪೆಷಲ್ ಕೋರ್ಟಲ್ಲಿ ಅಡ್ಯೂಸ್ ಮಾಡೋದ್ರಿಂದ ಅಲ್ಲಿ ನಾವು ಅವ್ರನ್ನ ಹೋಗಿ ಭೇಟಿ ಮಾಡಿ ಬೆಂಗಳೂರಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ಹಾಂ, ಈಗ ಒಂದು ಮಾತು ಹೇಳಿದ್ರು, ಅವರೇ ಸ್ವತಃ ಬಂದು ವಿಚಾರಣೆಗೆ ಅಂತ ಬಂದಿದ್ದಾರೆ. ಹೌದು. ಈ ಬಗ್ಗೆ ತಾವೇನಾದರೂ ಯಾಕೆ? ಇಲ್ಲ ಸರ್, ಈ ನೆಲದ ಕಾನೂನೇನಿದೆ ಅದನ್ನು ಗೌರವಿಸಲೇಬೇಕಲ್ವ ಸರ್. ಅವರು ಈಗ ಈ ನೆಲದ ಕಾನೂನಲ್ಲಿ ಏನಿದೆ ಅವ್ರಿಗೆ ಅಷ್ಟು ಆತ್ಮವಿಶ್ವಾಸ. ನಾನೊಬ್ಬ ಜನಪ್ರತಿನಿಧಿಯಾಗಿ ಜನರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂದೆ ನಾನು ಮಾಡೆಲ್ ಆಗಿರಬೇಕು. ನನ್ನ ಮೇಲೆ ಆಪಾದನೆ ಬಂದ ಮೇಲೆ ನಾನು ಯಾಕೆ ತನಿಖೆಗೆ ಸಹಕರಿಸಬಾರ್ದು? ನಾನು ಯಾಕೆ ಈ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು? ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ಆ ಆಪಾದನೆಗೆ ನಾನು ಕಾನೂನು ರೀತಿಯಲ್ಲೇ ಉತ್ತರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಇದು ಯಾವ ವಿಚಾರ ಬ್ಲಾಕ್ ಮೇಲು ಮತ್ತೊಂದು ಏನೂ ಗೊತ್ತಿಲ್ಲ ಸರ್. ಎಲ್ಲ ತನಿಖಾ ಹಂತದಲ್ಲಿರೋದ್ರಿಂದ ತನಿಖೆಯಿಂದ ನಾನು ಮಾಧ್ಯಮದ ಮುಖೇನ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಸತ್ಯಾಸತ್ಯತೆಯನ್ನು ದಯಮಾಡಿ ಇದರಲ್ಲಿ ಈಚೆಗೆ ತನ್ನಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ಕೈ ಮುಗಿದು ಮನವಿ ಮಾಡ್ತೇನೆ. ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಒಬ್ಬ ವಕೀಲನಾಗಿ ಅಲ್ದಲೇ ಸತ್ಯಾಸತ್ಯತೆಗಳು ಈಚೆಗೆ ಬರಬೇಕು. ನಾನು ಯಾಕೆ ಈ MLC ಅವರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಅವ್ರ ಮೇಲೆ ಆಪಾದನೆ ಬಂದ ತಕ್ಷಣವೇ ಅವ್ರ ಮೇಲೆ ಏನು ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ತತ್ಕ್ಷಣವೇ ಬಂದು ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ನಾನು ಈ ನೆಲದ ಕಾನೂನನ್ನು ಅವರು ಗೌರವಿಸಿದ್ದಾರೆ. ಮುಂದೆ ಏನು ಕಾನೂನಾತ್ಮಕ ಹೋರಾಟ ಇದೆಯೋ ಮಾಡ್ತಾರೆ ಸರ್. ಗೊತ್ತಿಲ್ಲ ಸರ್, ಶಿವಕುಮಾರ್ ವಿಚಾರ ಮತ್ತೊಂದು ವಿಚಾರ ನನಗೆ ಗೊತ್ತಿಲ್ಲ. ಈಗ ಗೊತ್ತಿರ್ತಕ್ಕಂಥದ್ದಿಷ್ಟೇ. ನಾನು ಆ ತನಿಖಾಧಿಕಾರಿಯವರಿಂದ ಮಾಹಿತಿ ಕೇಳಿದ್ದೀನಿ. ಅವರು ಇವತ್ತು ಸಂಜೆ ಒಳಗಡೆ ಬೆಂಗಳೂರಿನ ಈ ಜನಪ್ರತಿನಿಧಿ ನ್ಯಾಯಾಲಯದ ಈ 42ನೇ ACMM ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಹೊರಡ್ತಾರೆ, ಈಗ ಊಟ ಮಾಡ್ಕೊಂಡು ಹೊರಡ್ತಾರೆ 2 ಗಂಟೆಗೆ. ಸೊ ನಾವು ಅವ್ರನ್ನ ಈ ಕ್ಷಣದಲ್ಲಿ ಇವತ್ತು ಇಲ್ಲಿ ಠಾಣೆ ಒಳಗಡೆ ನಾವು ಭೇಟಿ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಅದು ತನಿಖೆಯಲ್ಲಿದ್ದಾಗ ನಮಗೆ ಎಲ್ಲಿ ಪವರ್ ಇದೆ ಅಂದರೆ ನಾವು ಕೋರ್ಟಿನ ಅನುಮತಿಯನ್ನು ತೆಗೆದುಕೊಂಡು ಮಾಡಬೇಕು. ಈಗ ಆ ಕಾರಣಕ್ಕೋಸ್ಕರವಾಗಿ ನಾವು ಅವ್ರನ್ನ ಭೇಟಿ ಮಾಡಿಲ್ಲ. ತನಿಖಾಧಿಕಾರಿಯವರ ಕೊಠಡಿಯಲ್ಲಿ ತನಿಖಾಧಿಕಾರಿಯವ್ರನ್ನ ಭೇಟಿ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಅಶ್ವಧಿವಿತ್ ಈಗ ಹಾಸನದ ಸೆನ್ ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಗನ್ನಿ ಕೂಡ ಫಾರ್ಮ್ ಹೌಸ್ ಬಳಿ ಇದ್ದರು. ಅದಾದ ಬಳಿಕ ಸೂರಜ್ ರೇವಣ್ಣ ಅವರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಪಟ್ಟರು. ಅದಾದ ಬಳಿಕ ಅವರನ್ನು ಪೊಲೀಸರು ಬಂದು ಕರೆದುಕೊಂಡು ಹೋಗುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇಡೀ ರಾತ್ರಿ ಸೆನ್ ಪೊಲೀಸ್ ಠಾಣೆ ಹೊರಗಡೆ ಇದ್ರು. ಈಗಲೂ ಕೂಡ ಬೆಳಗ್ಗಿನಿಂದಲೂ ಕೂಡ ಅಲ್ಲೇ ಇದ್ದು ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ದಿವಿತ್, ಈಗ ಏನಿದೆ ಈ ಕ್ಷಣದ ಅಪ್ಡೇಟ್, ಏನಾಗ್ತಾ ಇದೆ ಸೆನ್ ಪೊಲೀಸ್ ಠಾಣೆಯಲ್ಲಿ?
ಎಸ್ ನಾಗೇಂದ್ರ ಬಾಬು, ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು. ಮೆಡಿಕಲ್ ಟೆಸ್ಟ್ ಬಳಿಕ ಸೂರಜ್ ರೇವಣ್ಣರನ್ನ ಇಲ್ಲಿ ಹಾಸನದ ಜಡ್ಜ್ ಮನೆ ಕರ್ಕೊಂಡು ಹೋಗ್ತಾರಾ, ಅಥವಾ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಹೋಗ್ತಾರಾ, ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಾ ಅಂತ ಇವೆಲ್ಲದಕ್ಕೂ ಕೂಡ ಈಗ ಲಾಯರ್ ಪೂರ್ಣಚಂದ್ರ ಅವರು ಅಂದರೆ ಕ್ಲಾರಿಫೈ ಕೊಟ್ಟಿದ್ದಾರೆ. ಅಂದರೆ ನೇರವಾಗಿ ಈಗಾಗಲೇ CIDಗೆ ಪ್ರಕರಣ ಹೋಗಿರೋದ್ರಿಂದ ಮತ್ತು ಇವರು MLC ಆಗಿರೋದ್ರಿಂದ, ಜನಪ್ರತಿನಿಧಿ ಆಗಿರೋದ್ರಿಂದ, ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವ್ರನ್ನ ಈಗಾಗಲೇ ವರ್ಗಾಯಿಸೋದಕ್ಕೆ, ಅಲ್ಲಿ ಹಾಜರುಪಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಅದನ್ನೇ ಈಗ ಲಾಯರ್ ಇಲ್ಲಿಂದ ಸೀದಾ ನೇರವಾಗಿ 2 ಗಂಟೆಗೆ ಅವರು ಊಟ ಮಾಡಿದಂತಹ ಬಳಿಕ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಅವರು ಹೋಗ್ತಾರೆ. ಬೆಂಗಳೂರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರನ್ನು ವರ್ಗಾಯಿಸಲಾಗುತ್ತೆ. ಯಾಕೆ ಅಂತಂದರೆ ಬಹಳ ಪ್ರಮುಖವಾಗಿ 377 ನಾನ್ ಬೇಲೆಬಲ್ ಕೇಸ್ ಆಗಿರೋದ್ರಿಂದ ಇದು ಸೀರಿಯಸ್ ಆಗಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂತೇಳಿ ಲಾಯರ್ ಕೂಡ ಹೇಳ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ಅಲ್ಲಿ ಪೊಲೀಸ್ ಠಾಣೆ ಒಳಗಡೆ ಅವರಿಗೆ ಮಾತನಾಡೋದಕ್ಕೂ ಕೂಡ ಬಿಟ್ಟಿಲ್ಲ. ಸೊ ಹಾಗಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅವರಿಗೆ ಮಾತನಾಡುವಂಥ ಅವಕಾಶ ಸಿಗುತ್ತಂತೆ. ಆದರೆ ಮುಂಚಿತವಾಗಿ ಅಂದರೆ ಅವ್ರನ್ನ ಬಂಧಿಸೋಕ್ಕಿಂತ ಮುಂಚಿತವಾಗಿ ಲಾಯರ್ ಜೊತೆ ಮಾತನಾಡಿರುವಂಥದ್ದು ಸೂರಜ್ ರೇವಣ್ಣ. ನಾನು ಈ ಕಾನೂನು ಅಂದರೆ ನಮ್ಮ ಜೊತೆಗೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಅವರು ಅದನ್ನೇ ಹೇಳಿದ್ದು, ಈ ಕಾನೂನಿನ ನೆಲಕ್ಕೆ ಅಂದರೆ ಈ ನೆಲದ ಕಾನೂನಿಗೆ ನಾನು ತಲೆಬಾಗುತ್ತೇನೆ, ಏನೇ ಇದ್ರೂ ಕೂಡ ಕಾನೂನು ಮುಖಾಂತರ ನಾನು ವಿಚಾರಣೆಗೆ ಹಾಜರಾಗ್ತೇನೆ, ತನಿಖೆಯಲ್ಲಿ ಭಾಗಿಯಾಗ್ತೇನೆ, ತಪ್ಪು ನನ್ನ ಮೇಲೆ ಏನು ಆಪಾದನೆ ಬಂದಿದೆಯಲ್ಲ ಆ ಆಪಾದನೆಯ ವಿರುದ್ಧ ನಾನು ನಿಂತ್ಕೋತೇನೆ ಕಾನೂನಿನ ಅನ್ವಯವಾಗಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಸೊ ಕಾದ್ ನೋಡೋಣ, ಬೆಂಗಳೂರಿಗೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಆದಷ್ಟು ಅಂದರೆ ಅದಾದ ಬಳಿಕ ಅವರಿಗೆ ಕಸ್ಟಡಿಗೆ ತೆಗೆದುಕೊಂಡು ಮತ್ತೆ ಮಹಾಜರು ಪ್ರಕ್ರಿಯೆಗಳ ಕಾರ್ಯ ಮುಂದುವರಿಬಹುದು. ನಾಗೇಂದ್ರ ಬಾಬು. ಎಸ್ ದಿವಿತ್, ನೋಡಿ ರಾತ್ರಿ 11:30 ಸುಮಾರಿಗೆ ನೀವೊಂದು ಅಪ್ಡೇಟ್ ಕೊಟ್ರಿ, ಸೂರಜ್ ರೇವಣ್ಣ ಬಂಧನ ನಿಶ್ಚಿತ ಅಂಥೇಳಿ. ಬೆಳಗ್ಗೆ 4 ಗಂಟೆಗೆ ಅದು ಕನ್ಫರ್ಮ್ ಕೂಡ ಆಗುತ್ತೆ. ಅಂದರೆ ಅಲ್ಲಿಂದ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ನೀವು ಕೊಡ್ತಾ ಬರ್ತಿದ್ರಿ. ಈಗ ಮತ್ತೊಂದು ಕುತೂಹಲ ಇರುವಂಥದ್ದು, ಸೂರಜ್ ರೇವಣ್ಣನನ್ನು ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ವಾಪಸ್ ಕಸ್ಟಡಿಗೆ ಪಡೆದುಕೊಳ್ಳುವಂಥ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ ದಿವಿತ್? ಎಸ್ ನಾಗೇಂದ್ರ ಬಾಬು, ಈಗ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಏನು ಸುಮಾರು ಅಂದರೆ SITಗೆ ಹೋದ ನಂತರ ಸುಮಾರು 22 ದಿನಗಳ ಕಾಲ SIT ವಿಚಾರಣೆಯಲ್ಲಿರಬೇಕು. ಜೊತೆಗೆ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ತನಿಖೆಯ ವಿಚಾರ ಮಾಡ್ತಾರೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಅಂದರೆ ಜಡ್ಜ್ ಮುಂದೆ ಹೋದಂಥ ಬಳಿಕ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು 90% ಸಾಧ್ಯತೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿವಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತರನ್ನ ವ್ಯಕ್ತಿ ಏನಿದ್ದಾನೆ, ಸಂತ್ರಸ್ತ ವ್ಯಕ್ತಿ, ಕಂಪ್ಲೇಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಈತನನ್ನ ಬೌರಿಂಗ ಹಾಸ್ಪಿಟಲ್ನಿಂದ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಈ ವ್ಯಕ್ತಿಯನ್ನ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಯಾಕಂತಂದ್ರೆ ಈ ವ್ಯಕ್ತಿಯ ಪ್ರೈವಸಿ ಕಾಪಾಡೋದು ಕೂಡ ಬಹಳ ಮುಖ್ಯ ಆಗತ್ತೆ ಮತ್ತು ಸೇಫ್ಟಿ ಕೂಡ ಬಹಳ ಮುಖ್ಯ ಆಗುತ್ತೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮೆಡಿಕಲ್ ಟೆಸ್ಟ್ ಬಳಿಕ ಪೊಲೀಸರು ಆಸ್ಪತ್ರೆಯಲ್ಲೇ ಇದ್ದರೂ ಮುಂದೆ ಏನು ಮಾಡಬೇಕು ಅಂತ ಪೊಲೀಸರು ಸ್ವಲ್ಪ ಗೊಂದಲದಲ್ಲಿ ಇದ್ದ ಹಾಗೆ ಕಾಣಿಸ್ತು. ಹಿರಿಯ ಅಧಿಕಾರಿಗಳ ಸೂಚನೆಯ ಬೆನ್ನಲ್ಲೇ ಈ ವ್ಯಕ್ತಿಯನ್ನ ಅಜ್ಞಾತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ವ್ಯಕ್ತಿಯನ್ನ ಅಜ್ಞಾತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅಂತ 1-2-3 ವಿಷಯಗಳಲ್ಲಿ ಸ್ವಲ್ಪ ಕ್ಲಾರಿಟಿ ಪಡ್ಕೊಳ್ಳೋಣ ನಾಗರಾಜ್ ತಮ್ಮ ಕಡೆಯಿಂದ. ಒಂದು, ಈ ವ್ಯಕ್ತಿಯ ವಿರುದ್ಧ ಕೂಡ ಏನಾದರೂ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, CIDಗೆ ಈ ವ್ಯಕ್ತಿಯನ್ನು ಹಸ್ತಾಂತರ ಮಾಡ್ತಾರಾ ಅಥವಾ ಈತನನ್ನ ಫ್ರೀಯಾಗಿ ಇಡ್ತಾರಾ? ಈಗ ಅಜ್ಞಾತ ಸ್ಥಳಕ್ಕೆ ಅಂತ ಅಂದರೆ ಪೊಲೀಸ್ ತಮ್ಮ ವಶದಲ್ಲಿ ಇಟ್ಕೊಳ್ತಾರಾ ಅಥವಾ ಹೇಗೆ ಇದು ಅಂತ? ಶ್ರೀಲಕ್ಷ್ಮಿ, ಈ ಸದ್ಯಕ್ಕೆ